ಎಲ್ಲರ ಅಭಿಪ್ರಾಯ ಒಂದೇ ಇದೆ ಸರ್. ಇಲ್ಲಿ ಸೇರಿದವರ ಎಲ್ಲ ಅಭಿಪ್ರಾಯ ಕೋಮುಗಲಭೆ ನಿಲ್ಲಬೇಕು, ಶಾಂತಿ ಕಾಪಾಡಬೇಕು, ಶಾಂತಿ ಬೆಳೆಸಬೇಕು. ಒಳ್ಳೆಯ ಒಂದು ಸಭೆಯನ್ನು ಕರೆದಿದೆ ಸರ್, ಧನ್ಯವಾದ. ಆದರೆ ಇದರಿಂದ ಎಷ್ಟು ಪ್ರಯೋಜನ ಅಂತ ನನಗೆ ಗೊತ್ತಿಲ್ಲ. ವೆದರ್ ಇಟ್ ಇಸ್ ಇಫೆಕ್ಟಿವ್ ಆರ್ ನಾಟ್ ಫಾರ್ ದ ಕಮ್ಯುನಲ್ ವೈಲೆನ್ಸ್. ಎಲ್ಲ ಶಾಸಕ ಗೊತ್ತಿರುವ ಕೂಡ ಒಂದಷ್ಟು ಸಲಹೆಗಳನ್ನು ಕೊಟ್ಟರು. ನನ್ನ ಪ್ರಕಾರ ಈಗ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಇದರಿಂದ ಇಲ್ಲಿ ಬಿಸ್ನೆಸ್ಗೆ ಇಫೆಕ್ಟ್ ಆಗುವುದಿಲ್ಲ, ಇಲ್ಲಿಂದ ಯಾವುದೇ ತೊಂದರೆಗಳಾಗುವುದಿಲ್ಲ, ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಪ್ರಕಾರ ಈ ಕೋಮುಗಲಭೆ ಒಂದು ಇಫೆಕ್ಟ್ ಆಗಿದೆ. ಅದು ನನ್ನ ವೈಯಕ್ತಿಕವಾಗಿ ನಾನು 1,00,000 ಸ್ಕ್ವೇರ್ ಫೀಟ್ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೀನಿ ಸರ್. ಒಂದು 800 ಶೀಟಿಗೆ ಒಂದು ಫಾರಿನ್ ಕಂಪನಿಯವರು 5 ಇಂಡಸ್ಟ್ರಿಯವರು ಇದಕ್ಕೆ ಸೈನ್ ಮಾಡಿದ್ರು ಸರ್. 1 ವರ್ಷದ ಹಿಂದಿನ ಅಪ್ಲಿಕೇಶನ್ ಏನಾದರೂ ಸೈನ್ ಮಾಡಿದ್ದಾರೆ. ಈ ಕಮ್ಯುನಲ್ ಗಲಭೆ ಯಾವಾಗಲೂ ಆಗಿದೆ. ಈಗ ನನಗೆ ಈಗ ಬೇಡ, ವಿ ಆರ್ ಪ್ಲಾನಿಂಗ್ ಟು ಶಿಫ್ಟ್ ಪ್ರಪೋಸಲ್ ಅಂತ ನನಗೆ ವೈಯಕ್ತಿಕವಾಗಿ ನನಗೆ ಮೇಲ್ ಹಾಕಿ ಅದು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದೆ. ನೀವು ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಗಳಲ್ಲೆಲ್ಲ ನೋಡ್ಬೋದು, ಆ ಕಮ್ಯುನಲ್ ಗಲಭೆ ಆಗಿರೋ ಸಮಯದಲ್ಲಿ ಅಲ್ಲಿ ಯಾರು ಭಕ್ತಾದಿಗಳು ಇಲ್ಲ. ಒಂದು 10-15 ದಿವಸ ಅಲ್ಲಿ ಭಕ್ತಾದಿಗಳು ಇಲ್ಲ. ಇಡೀ ಕರ್ನಾಟಕದಲ್ಲಿ ಇದು ವಾಟ್ ಐ ಮೀನ್ ಟು ಸೇ ಇಸ್ ಇಟ್ ವಿಲ್ ಎಫೆಕ್ಟ್ ಎವ್ರಿಥಿಂಗ್. ಆನಂತರ ಇನ್ನೊಂದು ಹೇಳಿದೆ ಅಂತ ಹೇಳಿದ್ರೆ, ಕೆಲವು ಹೇಳಿದ್ರು ಶಾಂತಿ ಸಭೆಗಳನ್ನು ಮಾಡಬೇಕು, ಪಂಚಾಯತ್ ಮಾಡಬೇಕು, ಇಲ್ಲಿ ಮಾಡಬೇಕು, ಎಲ್ಲರೂ ಸೇರಿಸಬೇಕು, ಗಲಾಟೆ ಮಾಡುವುದಿಲ್ಲ. ಕೆಲವರು ಸ್ವಯಂ ಘೋಷಿತ ಭಾಷಣ ಮಾಡುವವರಿದ್ದಾರೆ. ಸ್ವಯಂ ಘೋಷಿತವಾಗಿ ಭಾಷಣ ಮಾಡುವ ಎಲ್ಲೇ ಬರ್ತಾರೆ, ಏನೇನು ಬರ್ತಾರೆ, ಇಲ್ಲಿ ಓದಿಬಿಟ್ಟು ಪಂಚ ಹತ್ಬಿಟ್ಟು ಹೋಗ್ತಾರೆ. ಆಗ ಅಲ್ಲಿ ಶಿಕ್ಷಕರು ಎಜುಕೇಶನ್ ಸ್ವಲ್ಪ ಕಡಿಮೆ ಇರುವಂಥವರು, ಈ ಕೆಲವು ಧರ್ಮದ ಬಗ್ಗೆ ಆಗಷ್ಟೊಂದು ಆಸಕ್ತಿ ಇರ್ತವರು ಪ್ರೇರೇಪಿತರ ಆಗ್ತಾರೆ. ಅದಕ್ಕೆ ಉತ್ತೇಜನ ಪಡೆಯುವರಿದ್ದಾರೆ ಸರ್. ಧರ್ಮಕ್ಕೆ ಅಂತ ಮಾತ್ರ ಮಾಡಲ್ಲ, ನೀವು ತಿಳ್ಕೊಂಡಿರ್ಬೇಕಿದೆ. ಇದಕ್ಕೆ ಫೈನಾನ್ಸ್ ಮಾಡೋರು ಕೆಲವರು ಇರ್ತಾರೆ, ಇವರ ಹಿಂದೆ ದುಡ್ಡು ಮಾಡೋರು ಕೆಲವರು ಇರ್ತಾರೆ, ದುಡ್ಡು ಕಲೆಕ್ಷನ್ ಮಾಡೋರಿಗೆ ಅವರ ಅಕೌಂಟ್ಗಳಲ್ಲಿ ಲೀಗಲ್ ವಿಚಾರಗಳು ತಿಳ್ಕೊಳ್ಳೋರಿದ್ದಾರೆ. ಇದನ್ನು ಮೂರದನ್ನ ಕಿತ್ತು ಹಾಕಬೇಕಿದ್ರೆ ಯಾರು ಅವರಿಗೆ ಫೈನಾನ್ಸ್ ಮಾಡ್ತಾರೆ, ಯಾರು ನಾನು ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಲಿ ಓದಿಬೇಕು, ವಿ ವಾಂಟ್ ಪೀಸ್. ಸೊ ಆ ಮೂರದನ್ನ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಸಪೋರ್ಟ್ ಮಾಡೋರು ಯಾರು? ಅವ್ರು ಏನಾಗ್ತದೆ, 20-21 ವರ್ಷ ಇರ್ತದೆ, ಅವ್ರಿಗೇನು ಗೊತ್ತಿರಲಿಲ್ಲ. ಅವ್ರು 6 ತಿಂಗಳು 7 ತಿಂಗಳು ಜೈಲಲ್ಲಿ ಕೊಡ್ತಾರೆ, ವಾಪಸ್ ಬರ್ತಾನೆ. 10 ಬಾಯಿ ಹೋಗ್ತಾನೆ, 7 ಬಾಯಿ ಹೋಗ್ತಾನೆ. ಇದು ನಮ್ಮ ಸಂಸ್ಕೃತಿ. ಇದಕ್ಕೆ ಸಮಾಜ ತಿರುಗಿ ಮಾಡಬೇಕು. ಪೊಲೀಸ್ನವರಿಂದ ಗೊತ್ತುದನ್ನು ಕಡಿಮೆ ಮಾಡಬೇಕು. ಪೊಲೀಸರು ಯಾರಿಗೂ ಗೊತ್ತೇನು, ಯಾರಿಗೂ ಇನ್ಸ್ಪೆಕ್ಟ್ ಮಾಡಿದ್ರೆ ಯಾರಿಗೂ ಹೆದರಿಕೆನೇ ಇಲ್ಲ. ಪೊಲೀಸ್ನವರಿಗೆ ಬಂದು ಟೈಟ್ ಮಾಡಬಹುದು, ಎಷ್ಟು ದಿವಸ ಟೈಟ್ ಮಾಡಬಹುದು? ಒಬ್ಬೊಬ್ಬ ನ್ಯೂಸ್ ಮಾಡ್ಕೊಂಡು ಹೋದ್ರೆ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳುವಂಥದ್ದು ಕಠಿಣ ಕ್ರಮಗಳನ್ನು ಪೊಲೀಸ್ನವರು ತಗೊಳ್ಬೇಕು. ಈಗ ಮಾಡಿದಾಗ ಕಂಟಿನ್ಯೂ ಮಾಡಬೇಕು. ಯಾರು ಪ್ರಚೋದನಕಾರಿ ಭಾಷಣಗಳನ್ನು ಕೊಡ್ತಾರೆ, ಸಮಾಜದಲ್ಲಿ ಇಂಥ ವಿಚಾರಗಳನ್ನು ಮಾಡ್ತಾರೆ, ಇವರನ್ನು ವೇದಿಕೆ ಮೇಲ್ಕೊಂಡುವಂಥ ಕೆಲಸಗಳನ್ನು ಮಾಡಬೇಕು. ರಾಜಕೀಯದವರು ನಾವೆಲ್ಲ ಇದ್ದೀವಿ, ಪಕ್ಷಾತೀತ ನಾವೆಲ್ಲ ನಮ್ಮ ಪೊಲೀಸ್ ಎಲ್ಲ ಭಾರತದಲ್ಲಿ ಒಂದು ನಮ್ಮವರು ಅಭಿವೃದ್ಧಿ ಆಗಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮನ್ನು ಜನರಾಗಿ ಆಯ್ಕೆ ಮಾಡ್ತಾರೆ, ಈ ಗಲಭೆ ಆಯ್ಕೆ ಮಾಡ್ತಾರೆ, ಈ ಭಾರತಕ್ಕೆ ಅಭಿವೃದ್ಧಿ ಆಗಬೇಕಂತ ಕನಸು ಹಿಡ್ಕೊಂಡು ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಆಗಬೇಕು. ಇಂಥ ವಿಚಾರಗಳು ಬಂದಾಗ ಪಕ್ಷ ಅಭಿವೃದ್ಧಿ ನಾವು ಅವರು ತಗೊಳ್ತು. ಇದನ್ನು ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ಮತ್ತೆ ಈ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು ಪ್ರಚೋದನಕಾರಿ ಭಾಷಣ ಮಾಡಿ ಉಳಿಸಬೇಕು. ಪೊಲೀಸ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕು. ಆದರೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಜಾತ್ರೆಯನ್ನು ನಿಲ್ಲಿಸುವುದು, ಕೋಲಂಬೆಯನ್ನು ನಿಲ್ಲಿಸುವುದು, ಆ ಕೆಂಪುಗಳನ್ನು ನಿಲ್ಲಿಸುವುದು, ಅವರು ಪಾಪ ಏನು ಮಾಡಬಹುದು? ಅವರು ಕದ್ದು ಮಾಡಿ ಅಂದರೆ ಹೇಳುವುದಿಲ್ಲ. ಸ್ವಲ್ಪ ಒಮ್ಮೆಲೆ ಅವರನ್ನು ಕಡಿಮೆ ಕೆಲಸವನ್ನು ಮಾಡುವಂಥದ್ದು ತಪ್ಪು. ಕೆಲವೀಗ ನಮ್ಮ ವೇದವ್ಯಾಸ ಗ್ರಾಮಕ್ಕೆ ಹೇಳಿದ್ರು, ನಮ್ಮ ಕುದುರೆ ಜಾತ್ರೆ, ಇಂಥ ಜಾತ್ರೆಗಳನ್ನೆಲ್ಲ 12 ಗಂಟೆಗೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಾಲಿಕೇಶ್ವರ ಜಾತ್ರೆ ಇದೆ, ಅದು ಬೆಳಿಗ್ಗೆ 3 ದಿವಸ ಬೆಳಿಗ್ಗೆ ನಡೆಸ್ತೇವೆ. ಯಾರೇ ಅಧಿಕಾರಿಗಳಿಗೆ ನಾವು ನಡೆಸುವುದಿಲ್ಲ. ಸೊ ಅದು ನಮ್ಮ ಧರ್ಮ, ಹಿಂದೂ ಧರ್ಮವನ್ನು ನಾವು ಮಾಡುವಂಥದ್ದು. ನಾವು ಎಲ್ಲರೂ ಮಾಡಿ ಅಂತ ಹೇಳುವುದಿಲ್ಲ. ನಮ್ಮ ಧಾರ್ಮಿಕ ನಂಬಿಕೆಗಳಲ್ಲಿ ಏನೇನು ಬಂದಿದೆ, ದಟ್ ಇಸ್ ಅವರ್ ರೈಟ್, nobody can stop it. ಸೊ ನಾವು ದೃಷ್ಟಿ ಧರ್ಮದ ವಿರುದ್ಧ ಪೊಲೀಸ್ ಮೂಲಕವನ್ನು ಮಾಡಿ, ಇಲ್ಲಿ ಪೊಲೀಸ್ ಮೂಲಕವನ್ನು ಮಾಡಿ, ಕಂಟಿನ್ಯೂಟಿ ಆಗಿ ಮಾಡಿ. ಅದಕ್ಕೆಲ್ಲ ಫುಲ್ ಸಪೋರ್ಟ್ ಇದೆ. ಯಾರು ಪ್ರಚೋದನೆ ಮಾಡ್ತಾರೆ ಅಂಥವರಿಗೆಲ್ಲ ಫುಲ್ ಸಪೋರ್ಟ್ ಇದೆ. ಆದರೆ ಅಭಿವೃದ್ಧಿ ಬಗ್ಗೆ ನಾವು ಗಮನವನ್ನು ಕೊಡುವಂಥದ್ದಾಗಬೇಕು. ಅದರಿಂದ ಬಹುಶಃ ಇಂಥ ಸಭೆಯನ್ನು ಮಾಡೋ ಮುಖಾಂತರ ಇಲಾಖೆ
ಇಂಥವೆಲ್ಲ ರೀತಿಗಳಾಗುವಂಥ ಕೆಲಸವನ್ನು ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.